Yes, good morning, children. Jai Shri Gurudev. Today we are going to discuss about in your business studies, second year PUC, second chapter, Principles of Management. First chapter is already over. Now, today start with second chapter, Principles of Management. Principles. There is difference between principal and principal. Principal and principal. ನೋಡಿ ಪ್ರಿನ್ಸಿಪಾಲ್ ಅಂದ್ರೆ your ಕಾಲೇಜ್ ಪ್ರಿನ್ಸಿಪಲ್ ಅಂದ್ರೆ ತತ್ವಗಳು ಅಂತ ಕರೀತಾರೆ. ತತ್ವಗಳು ಅಥವಾ ನಿರ್ದೇಶನಗಳು. ಓಕೆ, ಯು ರೈಟ್ ಪ್ರಿನ್ಸಿಪಲ್ಸ್ ನಾಟ್ ಪಾರ್ಟ್. ಓಕೆ, ಎಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್? ಇಟ್ ಈಸ್ ಎ ಸ್ಟಡಿ ಆಫ್ ಅಬ್ಸರ್ವೇಷನಲ್ ಅಂಡ್ ಬಿಹೇವಿಯರ್ ಆಕ್ಟಿವಿಟೀಸ್. The term called as principles of management. Principles of management ನಲ್ಲಿ ನಾವು ಏನೇನು ಓದ್ತೀವಿ ಅಂತಂದ್ರೆ, ಫಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್, meaning of principles of management before going to the concept of principles of management. Next, nature or characteristics of principles of management. It is 4 mark important question. Importance or significance of principles of management. It is also same 4 mark important question. Scientific management, ವೈಜ್ಞಾನಿಕ ನಿರ್ವಹಣೆ. ಈ ವೈಜ್ಞಾನಿಕ ನಿರ್ವಹಣೆ, the principles of scientific management is given by the person name is Frederick Winslow Taylor. Frederick Winslow Taylor, in abbreviation form FW Taylor. FW Taylor. The time is 1856 to 1950. F.W. Taylor is given by scientific management is given by F.W. Taylor. F.W. means Frederick Winslow Taylor. He is one of the mechanical engineer. He is one of the mechanical engineer. Is given by the scientific management or the principles of scientific management. ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ನೀಡಿದವರು ಯಾರಪ್ಪ ಅಂತಂದ್ರೆ 1 ಮಾರ್ಕ್ ಕಂಪಲ್ಸರಿ ಕೇಳ್ತಾರೆ ಅಥವಾ 4 ಮಾರ್ಕ್ ಕಂಪಲ್ಸರಿ ಕ್ವೆಶ್ಚನ್ ಇಂಪಾರ್ಟೆಂಟ್. FW Taylor 1856 to 1950. ಓಕೆ, ನೆಕ್ಸ್ಟ್ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ 14 ತತ್ವಗಳನ್ನ ಮುಖ್ಯವಾಗಿ ನೀಡಿದವರು ಯಾರಪ್ಪ ಅಂತಂದ್ರೆ ಹೆನ್ರಿ ಫೆಯೋಲ್. ಹೆನ್ರಿ ಫೆಯೋಲ್ ಅಂತ ಕರಿತೀವಿ ಕನ್ನಡದಲ್ಲಿ, ಫೆಯೋಲ್. ಹೆನ್ರಿ ಫೆಯೋಲ್. ಇವ್ರ ಟೈಮ್ ಏನಪ್ಪಾ ಅಂದ್ರೆ 1841 to 1925. ಓಕೆ, ಹೆನ್ರಿ ಫೆಯೋಲ್ 14 principles of management is given by Henry Fayol. Scientific management is given by Frederick Winslow Taylor. FW Taylor. Confusion ಮಾಡ್ಕೋಬಾರ್ದು ಮಕ್ಕಳೇ. So scientific management, the principles of scientific management ನ ಕೊಟ್ಟವರು ಯಾರಪ್ಪ ಅಂತಂದ್ರೆ Frederick Winslow Taylor ಅಥವಾ FW Taylor in 1856 to 1915. Okay, next 14 principles of management ನ ಕೊಟ್ಟವರು ಯಾರಪ್ಪ ಅಂತಂದ್ರೆ ಹೆನ್ರಿ ಫೆಯೋಲ್ or ಫೆಯೋಲ್. ಹೆನ್ರಿ HENRI FAYOL. ಹೆನ್ರಿ ಫೆಯೋಲ್ 1841 to 1925. ಓಕೆ, ಈ ಏನ್ 14 ಪ್ರಿನ್ಸಿಪಲ್ಸ್ ಇದೆ ಈ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ಈ 14 ಪ್ರಿನ್ಸಿಪಲ್ಸ್ ಯಾವ್ಯಾವುದು? ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 5 ಮಾರ್ಕ್ or 4 mark theory. Okay, now but very important chapter compared to first chapter. Okay, first chapter ಕಂಪೇರ್ ಮಾಡಿದ್ರೆ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಿರ್ಬೋದು, ಒಂದು 1 ಮಾರ್ಕ್ ಕ್ವೆಶ್ಚನ್ ಇರುತ್ತೆ, ಇನ್ನೊಂದು 2 ಮಾರ್ಕ್ ಕ್ವೆಶ್ಚನ್ ಇರುತ್ತೆ, ಅನದರ್ ಒಂದು 4 ಮಾರ್ಕ್ ಕ್ವೆಶ್ಚನ್, 5 ಮಾರ್ಕ್ ಒಂದು ಕ್ವೆಶ್ಚನ್ ಇರುತ್ತೆ. ನೋಡಿ, ಇಲ್ಲಿ 1 ಮಾರ್ಕ್ ಅಂದಾಗ ಮೀನಿಂಗ್ ಅಂತ ಕೇಳಬಹುದು ಅಥವಾ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಬಹುದು, 2 ಮಾರ್ಕ್. ನೆಕ್ಸ್ಟ್ 4 ಮಾರ್ಕ್ ಅಂತ ಬಂದಾಗ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಕ್ವೆಶ್ಚನ್ ಅನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಬಟ್ 5 ಮಾರ್ಕ್ ಅಂತ ಬಂದಾಗ ಕಂಪಲ್ಸರಿ ಕ್ವೆಶ್ಚನ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್, 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಲಿಸ್ಟ್ ಔಟ್ ಎನಿ 5 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಓಕೆ, ಈ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೊಟ್ಟರು ಯಾರು ನಮ್ಗೆ ಆಲ್ರೆಡಿ ಗೊತ್ತಿದೆ, ಹೆನ್ರಿ
ಫಯೋಲ್. ಬಟ್ ಸೈಂಟಿಫಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೋ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್. ಓಕೆ, ನಾವು 14 ಪ್ರಿನ್ಸಿಪಲ್ಸ್ ಯಾವ್ಯಾವುದು ಜಸ್ಟ್ ಇವಾಗ ಈ ಕ್ಲಾಸ್ ಅಲ್ಲಿ ಜಸ್ಟ್ ಅದ್ರ ಬಗ್ಗೆ ನೋಡೋಣ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಡೀಪ್ಲಿ. ಓಕೆ, ಡೀಪ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಈ 14 ಪ್ರಿನ್ಸಿಪಲ್ಸ್ ನಿಮ್ಮ ಮೈಂಡ್ ಅಲ್ಲಿ ಇರಲೇಬೇಕು, ಯಾವಾಗ ಕೇಳಿದ್ರು ಹೇಳೋ ರೀತಿ ಇರಬೇಕು. ಏನೇನು ಅದಕ್ಕೆ ಒಂದು ಕೋಡ್ ವರ್ಡ್ ಯೂಸ್ ಮಾಡೋಣ. ಏನು ಕೋಡ್ ವರ್ಡ್? ಅದಕ್ಕಿಂತ ಮುಂಚಿತವಾಗಿ ದ ಫಸ್ಟ್ ಪ್ರಿನ್ಸಿಪಲ್ಸ್ ಫ್ರಮ್ 14 ಪ್ರಿನ್ಸಿಪಲ್, ಡಿವಿಷನ್ ಆಫ್ ವರ್ಕ್. Second one, authority and responsibility. Third one, discipline. Fourth one, unity of direction. Fifth one, remuneration of personnel. Sixth one, unity of command. Seventh one, subordination of individual interest. Next, eighth one, centralization and decentralization. Next, ninth one, scalar chain. 10th one, order. 11th one, equity. 12th one, stability of tenure personnel. Next, 13th one, initiative. 14th, spirit, deep corps. Okay, ಇದಕ್ಕೆ ನಾವು ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂದ್ರೆ we can use code word. ಏನ್ code word ಅಂದ್ರೆ dad you are US CSO ESI E. ನೋಡಿ 1 2 3 4 5 6 7 8 9 10 11 12 13 14. 1 2 3 4 5 6 7 8 9 10 11 12 13 14 principles of management. D ಅಂದ್ರೆ ಏನು? ಡ್ಯಾಡ್ ಯು ಆರ್ US CSO ESI E. ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು. ಏನು? ಡ್ಯಾಡ್ ಯು ಆರ್ US CSO ESI E. ಡ್ಯಾಡ್ ಯು ಆರ್ US CSO ESI E. D ಅಂದ್ರೆ ಏನು? D ಅಂದ್ರೆ ಡಿವಿಷನ್ ಆಫ್ ವರ್ಕ್. A ಅಂದ್ರೆ ಅಥಾರಿಟಿ. D ಅಂದ್ರೆ ಡಿಸಿಪ್ಲಿನ್. U ಅಂದ್ರೆ ಯೂನಿಟಿ ಆಫ್ ಡೈರೆಕ್ಷನ್. R ಅಂದ್ರೆ remuneration of personnel. U ಅಂದ್ರೆ ಯೂನಿಟಿ ಆಫ್ ಕಮಾಂಡ್. S ಅಂದ್ರೆ subordination of individual interest. C ಅಂದ್ರೆ centralization or decentralization. S ಅಂದ್ರೆ scalar chain. O ಅಂದ್ರೆ order. E ಅಂದ್ರೆ ESI ಅಂದ್ರೆ equity. S ಅಂದ್ರೆ stability of tenures of personnel. Next I ಅಂದ್ರೆ initiative. Next E ಅಂದ್ರೆ spirit, deep corps. Dad you are US CSO ESI E. D ಅಂದ್ರೆ division of work. A ಅಂದ್ರೆ authority. D ಅಂದ್ರೆ discipline. U ಅಂದ್ರೆ unity of direction. R ಅಂದ್ರೆ remuneration of personnel. U ಅಂದ್ರೆ unity of command ಅಂದ್ರೆ US subordination of individual interest. CSO ಅಂದ್ರೆ C ಅಂದ್ರೆ centralization. S ಅಂದ್ರೆ scalar chain. O ಅಂದ್ರೆ order. ESI ಅಂದ್ರೆ E ಅಂದ್ರೆ equity. S ಅಂದ್ರೆ stability. I ಅಂದ್ರೆ initiative. Next last year is spirit, deep corps. Dad you are US CSO ESI E. ಒಂದ್ಸತಿ ಹೇಳ್ಬೋದಲ್ವ ನೋಡಿದಾಗ? D ಅಂದ್ರೆ ಡೈರೆಕ್ಷನ್, ಡಿವಿಷನ್ ಆಫ್ ವರ್ಕ್. A ಅಂದ್ರೆ ಅಥಾರಿಟಿ. D ಅಂದ್ರೆ ಡಿಸಿಪ್ಲಿನ್. ನೆಕ್ಸ್ಟ್ U ಅಂದ್ರೆ ಯೂನಿಟಿ ಆಫ್ ಡೈರೆಕ್ಷನ್. R ಅಂದ್ರೆ remuneration. Next U ಅಂದ್ರೆ unity of command. S ಅಂದ್ರೆ subordination of individual interest. Next C ಅಂದ್ರೆ centralization or decentralization. S ಅಂದ್ರೆ scalar chain. O ಅಂದ್ರೆ order. Next E ಅಂದ್ರೆ equity. S ಅಂದ್ರೆ stability of individual personnel. Next I ಅಂದ್ರೆ initiative. E ಅಂದ್ರೆ spirit, deep corps. ಇದನ್ನೇ ನಾವು ಏನಂತ ಕರಿತೀವಿ? ಡ್ಯಾಡ್ ಯು ಆರ್ USO. ಡ್ಯಾಡ್ ಯು ಆರ್ US CSO ESI E. Okay, ಇದು ನಾವು 14 principles of management is given by Henry Fayol. Important concept. Okay, ನಿಮ್ಮ exam point of view ನಿಮಗೆ important question ಅಂತ ಹೇಳ್ಬೋದು. 14 principles of management and
and also important another question is important or significance of principles of management or scientific management. Scientific management already know given by Frederick Winslow Taylor, FW Taylor ಅಂತ ಕರಿತೀವಿ. The time is 1856 to 1915 and 14 principles of management is given by Henry Fayol. It is also one of the mining engineer. Henry Fayol 1841 to 1925. Okay. In 14 principles of management ನಾನು ಒತ್ತಿ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಕಂಪಲ್ಸರಿ ಕ್ವಶನ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ಸೊ 14 ಪ್ರಿನ್ಸಿಪಲ್ಸ್ ನ ಹೇಗಪ್ಪ ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಡ್ಯಾಡ್ ಯು ಆರ್ US CSO ESI D ಅಂದ್ರೆ ಡಿವಿಷನ್ ಆಫ್ ವರ್ಕ್, A ಅಂದ್ರೆ ಅಥಾರಿಟಿ, D ಅಂದ್ರೆ ಡಿಸಿಪ್ಲಿನ್, U ಅಂದ್ರೆ ಯೂನಿಟಿ ಆಫ್ ಡೈರೆಕ್ಷನ್, R ಅಂತಂದ್ರೆ ರೆಸ್ಪಾನ್ಸಿವ್ ರೆಮ್ಯುನರೇಷನ್, ಸೊ U ಅಂದ್ರೆ ಯೂನಿಟಿ ಆಫ್ ಕಮಾಂಡ್, S ಅಂದ್ರೆ ಸಬಾರ್ಡಿನೇಷನ್, C ಅಂತಂದ್ರೆ ಸೆಂಟ್ರಲೈಸೇಷನ್ ಆರ್ ಡಿಸೆಂಟ್ರಲೈಸೇಷನ್, S ಅಂದ್ರೆ ಸ್ಕೇಲಾರ್ ಚೈನ್, ಮತ್ತೆ O ಅಂದ್ರೆ ಆರ್ಡರ್, E ಅಂದ್ರೆ ಈಕ್ವಿಟಿ, S ಅಂತಂದ್ರೆ ಸ್ಟೆಬಿಲಿಟಿ ಟು ಇಂಡಿವಿಜುವಲ್ ಪರ್ಸನಲ್, I ಅಂತಕ್ಕಂಥದ್ದು ಇನಿಷಿಯೇಟಿವ್, E ಅಂದ್ರೆ ಎಸ್ಪಿರೇಟ್, D ಕಾರ್ಪ್ಸ್. ಓಕೆ, the code word is that you are US CSO ESI E. ಈಗ ಬರೀಬಹುದಾ 14 principles of management ಬರೀಬಹುದಾ? ಹೇಗೆ ಕೋಡ್ ವರ್ಡ್ ನಮಗೆ ಗೊತ್ತಿದೆ, ನೋಡೋಣ. ಟ್ರೈ ಒನ್ಸ್ ಅಗೈನ್. ಏನು 14 principles of management? Already know code word. 14 principles management is given by ಯಾರು? ಹೆನ್ರಿ ಫಯಲ್. ಓಕೆ, ಹೆನ್ರಿ ಫಯಲ್ ನ 14 ತತ್ವಗಳು ಯಾವ್ಯಾವ ನಿರ್ವಹಣೆ ತತ್ವಗಳು ಅಂತಂದ್ರೆ US CSO ESI ನೋಡಿ, ಡ್ಯಾಡ್ US CSO ESI E. D ಅಂದ್ರೆ ಡಿವಿಷನ್ ಆಫ್ ವರ್ಕ್. A ಅಂದ್ರೆ ಅಥಾರಿಟಿ, D ಅಂತಂದ್ರೆ ಡಿಸಿಪ್ಲಿನ್, U ಅಂದ್ರೆ ಯೂನಿಟಿ ಆಫ್ ಡೈರೆಕ್ಷನ್, R ಅಂದ್ರೆ ರೆಮ್ಯುನರೇಷನ್ ಆಫ್ ಪರ್ಸನಲ್. ನೆಕ್ಸ್ಟ್ U ಅಂದ್ರೆ ಯೂನಿಟಿ ಆಫ್ ಕಮಾಂಡ್, S ಅಂತಂದ್ರೆ ಏನಪ್ಪ ಅಂದ್ರೆ ಸಬಾರ್ಡಿನೇಷನ್. ನೆಕ್ಸ್ಟ್ ಮತ್ತೆ ಏನಪ್ಪ ಅಂತಂದ್ರೆ C ಅಂದ್ರೆ ಸೆಂಟ್ರಲೈಸೇಷನ್ ಆರ್ ಡಿಸೆಂಟ್ರಲೈಸೇಷನ್, Next again S ಅಂತಂದ್ರೆ ಸ್ಕೇಲಾರ್ ಚೈನ್. ನೆಕ್ಸ್ಟ್ O ಅಂದ್ರೆ ಆರ್ಡರ್, E ಅಂದ್ರೆ ಈಕ್ವಿಟಿ, S ಅಂತಂದ್ರೆ ಸ್ಟೆಬಿಲಿಟಿ. ನೆಕ್ಸ್ಟ್ I ಅಂತಂದ್ರೆ ಇನಿಷಿಯೇಟಿವ್. ನೆಕ್ಸ್ಟ್ E ಅಂದ್ರೆ ಎಸ್ಪಿರೇಟ್, D ಕಾರ್ಪ್ಸ್. ನೋಡಿ 14 ಪ್ರಿನ್ಸಿಪಲ್ಸ್ ಇದೆಯಾ ನೋಡೋಣ. It is 1 2 3 4 5 next 6 7 8 9 10 11 12 13
It's 14. Okay. Dad, you are US, CSO, ESI, E. ಇದು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಬಟ್ ಇದ್ರ ಬಗ್ಗೆ ಡೀಪ್ ಒಂದೊಂದು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಇದನ್ನ ಕೊಟ್ಟವ್ರು ಯಾರು ನಮಗೆ? ಹೆನ್ರಿ ಫಯರ್. ಓಕೆ, 1841 to 1925 ಅಂತ. ಓಕೆನಾ? ಸೊ 14 principles given by Henry Fayol, scientific management principles given by Frederick Winslow Taylor. ಓಕೆನಾ? ಥ್ಯಾಂಕ್ ಯು. ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಇಟ್ ಇಸ್ ಅ ಬೇಸಿಕ್ ಪಾರ್ಟ್ ಆಫ್ ಸೆಕೆಂಡ್ ಚಾಪ್ಟರ್. ಇದು ನಿಮಗೆ ಮೇನ್ ಬೇಸಿಕ್ ಗೊತ್ತಿರಬೇಕು ಏನು ಅಂತ. ಓಕೆ, ಥ್ಯಾಂಕ್ ಯು.